ಇದೆಲ್ಲ ನನ್ನ ಗಮನಕ್ಕೆ ಬರದೆ ನಡೆಯುತ್ತೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ? ಈ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದೆ ನಾನು. ಕ್ಲೈಂಟ್ ಹತ್ರ ಮಾತಾಡಿ ಜೈ ಸಿಗ್ನೇಚರ್ ಬೇಕೇ ಬೇಕು ಅಂತ ಹಠ ಮಾಡಿಸಿದ್ದು ನಾನೇ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೂ ನಾನೇ ಬೇಕು. ಒಬ್ಬೊಬ್ಬರನ್ನ ಒಂದೊಂದು ದಿಕ್ಕಲ್ಲಿ ಆಡಿಸ್ತಾ ಇರೋ ಮಜಾನೇ ಬೇರೆ. ಯಾರಿಗೂ ಗೊತ್ತಾಗಲ್ಲ. ಎಲ್ಲರೂ ನಾನು ಒಳ್ಳೆಯದಕ್ಕೆ ಓಡಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನನ್ನ ಆಟ ಇನ್ನೂ ಜಸ್ಟ್ ಶುರು ಆಗ್ತಿದೆ. ಯಾವಾಗ ಯಾರಿಗೆ ಹೇಗೆ ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟೊತ್ತಾಯ್ತು, ಇವನು ಯಾಕೆ ಇನ್ನೂ ಬಂದಿಲ್ಲ? ಮಾಮ್, ಹಾಯ್. ಜೈ, ಏನು ಇಷ್ಟು ಲೇಟಾಗಿ ಬರ್ತಾ ಇದೆಯಾ? ಸಾರಿ ಮಾಮ್, ಆನ್ ದ ವೇ ಒಂದು ಕೆಲಸ ಆಯಿತು, ಮುಗಿಸ್ಕೊಂಬರೋಷ್ಟೊತ್ತಿಗೆ ಲೇಟ್ ಆಯಿತು. ಹೌದು, ಏನು ಬರೋಕ್ಕೆ ಹೇಳಿದ್ದು? ತಗೋ, ನಿನ್ನಿಂದ ಒಂದು ಸಣ್ಣ ಕೆಲಸ ಆಗಬೇಕಾಗಿತ್ತು. ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡು. ಮಾಮ್, ಏನು ಮಾಮ್ ಇದು? ನೀನು ಯಾವ ಫೈಲ್ ಮೇಲೆ ಸೈನ್ ಮಾಡು ಅಂತ ಹೇಳ್ತಿದ್ಯಾ ಗೊತ್ತಾ? ಮಾಮ್, ಇದಿದೆ ಅನ್ನೋ ನಂಬಿಕೆ ಮೇಲೆ ನಾನು ಇಷ್ಟು ದಿನ ಸ್ವಲ್ಪನಾದ್ರೂ ಧೈರ್ಯವಾಗಿದ್ದೆ. ಇವಾಗ ಈ ಸೈನ್ ಮಾಡಿಕೊಟ್ಟೆ ನಾನು ಕಂಟ್ರೋಲ್ ಎಲ್ಲ ಕಳ್ಕೊತೀನಿ ಮಾಮ್. ನಾನು ಸಾಧ್ಯನೇ ಇಲ್ಲ. ಜೈ, ನಾನು ನಿನ್ನನ್ನು ರಿಲೀಸ್ ಮಾಡ್ತಿದ್ದೀನ ಏನು ಹೇಳಿದ್ದು? ನಾನು ಹೇಳಿದ ಥರ ನೀನು ಕೇಳಬೇಕು ಅಂತಾನೆ. ನೋಡು, ನಾನು ಹೇಳಿದ ಥರ ನೀನು ಮಾಡಿದರೆ ನಿನಗೇನು ಸಿಗಬೇಕೋ ಅದು ನೀರು ಸಿಗೋ ಥರ ನಾನು ಮಾಡ್ತೀನಿ. ಮಾಮ್, ನೀನು ಸಿಗೋ ಥರ ಮಾಡ್ತಿಲ್ಲ, ನನಗೆ ಸಿಕ್ಕಿರೋದನ್ನು ಕಿತ್ತು ಅವ್ರ ಕೈ ಕೊಡ್ತಾ ಇದೆಯಾ. ಮಾಮ್, ನೀನೀಗ ಕಂಪ್ಲೀಟ್ ಆಗಿ ಅವ್ರ ಫೇವರಲ್ಲಿ ಇದೆಯಾ? ನೀನು ನನ್ನ ಪರ ಇದೆಯೋ ಅವ್ರ ಪರ ಇದೆಯೋ ಗೊತ್ತೇ ಆಗ್ತಾ ಇಲ್ಲ ನನಗೆ. ನೋಡಿ ಜೈ, ನಾನು ಇದೆಲ್ಲ ಮಾಡ್ತಾ ಇರೋದು ನಿನ್ನ ಒಳ್ಳೆದಕ್ಕೆ. ನೀನು ಸೈನ್ ಮಾಡಿದ್ದನ್ನ ಗೌತಮಿಗೆ ತಗೊಂಡೋಗಿ ಕೊಟ್ಟು ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ಬರೋ ಥರ ನಾನು ಮಾತಾಡ್ತೀನೋ? ಮೊದಲು ಈ ಅಲ್ದಾಡೋದನ್ನೆಲ್ಲ ಬಿಟ್ಟು ಮನೆಗೆ ಬಂದು ಸೇರ್ಕೊ. ಏನ? ನಾನು ಆ ಮನೆಗೆ ಚಾನ್ಸೇ ಇಲ್ಲ. ಅವ್ನು ಏನು ಮಾಡಿದಾನೆ ಅಂತ ಗೊತ್ತು ತಾನೆ ನಿನಗೆ? ನನ್ನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಕತ್ತಿ ಹಿಡಿದು ಬೀದಿಗೆ ತಳ್ಳಿ ಅವಮಾನ ಮಾಡ್ತಾವ. ಅವನನ್ನ ಮನೆ ಒಳಗಡೆ ಸೇರಿಸ್ಕೋತಾನ? ಸೇರಿಸ್ಕೊಂಡ್ರೆ ನಾನು ಬಂದ್ಬಿಡ್ತೀನ? ಬರಲ್ಲ ಮಾಮ್. ನೋಡು, ನಾನು ಏನೋ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಹಾಗೇ ಆಗತ್ತೆ. ನನ್ನ ಪ್ಲ್ಯಾನ್ಸ್ ಎಲ್ಲ ಬಿಡಿಸಿ ನಿನ್ನ ಹತ್ರ ಹೇಳೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಕಣೋ. ಸುಮ್ಮನೆ ಸೈನ್ ಮಾಡು, ಅರ್ಥ ಮಾಡ್ಕೊ. ನೀನು ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಮನೆ ಒಳಗೆ ಸೇರೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ನೋಡು, ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಸೈನ್ ಮಾಡು. ನೀನು ಇವಾಗ ಹೇಳಿದೆ ಅಂತ ನಾನು ಸೈನ್ ಮಾಡಿ ಕೊಟ್ಬಿಟ್ರೆ ನಾನು ಸೋತೆ ಅಂತ ಲೆಕ್ಕ. ಬರೋ ಅಲ್ಪ ಸ್ವಲ್ಪ ದುಡ್ಡನ್ನು ಕಳ್ಕೊಬೇಕಾಗುತ್ತೆ. ಕರ್ಮ ದಡ್ಡ ಕಣೋ ನೀನು. ಇಡೀ ಸಾಮ್ರಾಜ್ಯನೇ ನಿನಗೆ ಕೊಡಿಸ್ಬೇಕು ಅಂತ ಅನ್ಕೊಂಡ್ರೆ ಜುಚುಬಿ ದಿರುಡಿಗೆ ಆಸೆ ಪಡ್ತಾ ಇದೆಯಲ್ಲ. ಗೌತಮ್ನ ಯೂಸ್ ಮಾಡಿಕೊಂಡು ಇಡೀ ಸಾಮ್ರಾಜ್ಯನ ಉಳಿಸ್ಕೊಂಡಿದ್ದು ಯಾಕೆ ಅಂತ ಅನ್ಕೊಂಡಿದ್ಯಾ? ಯಾಕೆ? ಎಲ್ಲ ನಿನಗೆ ಕೊಡೋದಕ್ಕೆ. ಅದಕ್ಕಿಂತ ಮೊದಲು ನೀನು ಆ ಮನೆಗೆ ಸೇರಬೇಕು. ಗೌತಮ್ ಮತ್ತೆ ನಿನ್ನ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಬೇಕು. ಅವನಿಗೆ ನಿನ್ನ ಮೇಲಿರೋ ಅಭಿಪ್ರಾಯ ಬದಲಾಗಬೇಕು. ಅರ್ಥ ಮಾಡ್ಕೊಳ್ಳೋ. ಹಾಗಿದ್ರೆ ಮಾತ್ರ